ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಆಶೀರ್ವಾದ ನನಗೆ ಸದಾಕಾಲ ಹೀಗೆ ಇರಲಿ, ಮತ್ತು ರಾಯರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಒಬ್ಬರು ದಿಶಾ ಅನ್ನೋರು ಏನೋ ಅನ್ಸುತ್ತೆ ಅವ್ರ ಬಟ್ ನೇಮ್, ಅವ್ರ ನಿಜವಾದ ನೇಮ್ ನನಗೆ ಗೊತ್ತಿಲ್ಲ. ಅವರು ನನಗೊಂದು ಮೆಸೇಜ್ ಮಾಡಿದರೆ, ಅಣ್ಣ ನಾ ನೋಡಿಬೇಕಾದ್ರೆ ಮೆಸೇಜ್ ಬಂದಿದೆ. ಅಂದರೆ ನಾನು ಇಷ್ಟು ಹೇಳೋಕ್ಕಾಗಲ್ಲ. ಇಷ್ಟರಲ್ಲಿ ನಾನು ಯಾರು ಹೇಳ್ಬೋದು ಅನಿಸುತ್ತೋ ನಾನು ಅದನ್ನು ಹೇಳ್ತೀನಿ, ಯಾಕಂದರೆ ತುಂಬ ಪರ್ಸ್ನಲ್ ಇದೆ ಮತ್ತು ಪ್ರತಿಯೊಂದಿದೆ. ಸರಿ ಅಂದ್ಬಿಟ್ಟು ಅದನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಣ್ಣ, ನಾನು ರಾಯರ ಪೂಜೆ 1 ವರ್ಷದಿಂದ ನಾನು ಮಾಡ್ತಿದ್ದೀನಿ. ಆದರೆ ರಾಯರ ಪೂಜೆ ಮಾಡಬೇಕು ಅಂದರೆ ನನಗೆ ಭಯ ಆಗುತ್ತದೆ. ಮತ್ತು ನಮ್ಮ ಮನೆಯಲ್ಲಿ ಗುರುವಾರದೊತ್ತು ರಾಯರ ಪೂಜೆ ಮಾಡಬೇಕು ಅಂದಾಗ ಮನೆಯಲ್ಲಿ ಅವರು ನಾನ್ ವೆಜ್ ಮಾಡ್ತಾರಂತೆ. ಅದಕ್ಕೆ ನಾನು ರಾಯರ ಪೂಜೆ ಮಾಡಬೇಕು, ಯಾವ ರೀತಿ ಅಂತ ಗೊತ್ತಿಲ್ಲ, ತಿಳಿಸ್ಕೊಡಿ ಅಣ್ಣ ಅಂತ ಕೇಳಿದ್ದಾರೆ. ಮತ್ತು ಏಕಾದಶಿ ಉಪವಾಸ ಮಾಡಬೇಕು ಅಂತಲೂ ಕೇಳಿದ್ದಾರೆ. ಅದು ಯಾವುದೋ ತಪ್ಪಿಲ್ಲ. ಏಕಾದಶಿ ಉಪವಾಸ ಮಾಡೋದ್ರಿಂದ ಇರ್ಬೋದು, ಮತ್ತು ರಾಯರ ಪೂಜೆ ಸೇವೆಗಳು ಇಂದನೇ ಇರ್ಬೋದು. ರಾಯರು ಜೊತೆಯಲ್ಲಿದ್ದರೆ ಸಾಕು. ನೀವು ರಾಯರ ಹತ್ರ ನಿಮ್ಮ ಮನೆಯಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡೋಕ್ಕಾಗ್ತಿಲ್ಲ, ಮಠಕ್ಕೆ ಹೋಗಿ ತುಳಸಿ ಕೊಡಿ, ತುಳಸಿ ಕೊಟ್ಬಿಟ್ಟು ರಾಯರ ಹತ್ರ ಕೇಳ್ಕೊಳ್ಳಿ, ನೀವು ನಮ್ಮ ಮನೆಯಲ್ಲಿ ಬಂದು ನಮ್ಮ ಪೂಜೆ ಸೇವೆ ಸ್ವೀಕರಿಸ್ಬೇಕು ಗುರುಗಳೇ ಅಂತ ಮಠಕ್ಕೆ ಹೋಗಿ ಆಶೀರ್ವಾದ ತಗೊಳ್ಳಿ. ಯಾವತ್ತಾರು ಒಂದು ಸಲ ರಾಯರೇ ನಿಮ್ಮ ಮನೆಯವರಿಗೆ ಯಾರೂ ಪೂಜೆ ಮಾಡಕ್ಕೆ ಬಿಡ್ತಾ ಇಲ್ಲ, ಯಾರೂ ನಾನ್ ವೆಜ್ ತಿಂತಾ ಇದ್ದಾರೆ ಗುರುಬರತ್ತು, ಅವ್ರ ಮನಸ್ಸಿಗೆ ರಾಯರು ಒಂದು ಮನಸ್ಸು ಕೊಟ್ಬಿಟ್ಟು ನೀವು ಪೂಜೆ ಮಾಡಮ್ಮ ಅಂತ, ಮತ್ತು ಪೂಜೆ ಮಾಡಪ್ಪ ಅಂತ ಹೇಳ್ಕೊಡ್ತಾರೆ. ನೀವು ರಾಯರನ್ನ ಮನೇಲಿ ಪೂಜೆ ಮಾಡೋಕ್ಕಾಗಿಲ್ವಾ, ಬೇಡ, ಮಠಕ್ಕೆ ಹೋಗಿ ಬೆಳಗ್ಗೆನೇ ಎದ್ದೊಳಿ, ಸ್ನಾನ ಮಾಡಿ, ಮನೆಗೆ ನಿಮ್ಮ ಮನೆ ಕುಲದೇವ್ರಿಗೆ ಇರ್ಬೋದು, ಪ್ರತಿಯೊಂದು ದೇವರು ದೀಪ ಹಚ್ಚಿ, ನಿಮ್ಮ ಮನೇಲಿ ದೀಪ ಹಚ್ಬಿಟ್ಟು ಮಠಕ್ಕೆ ಹೋಗಿ ಒಂದು ಮೊಳ ತುಳಸಿ ಇಲ್ಲ ಮಲ್ಲಿಗೆ ಹೂವು ಕೊಟ್ಟು ರಾಯರ ಆಶೀರ್ವಾದ ತೊಗೊಂಡು ಬನ್ನಿ. ಆ ರಾಯರ ಹತ್ರ ಕೇಳ್ಕೊಳ್ಳಿ, ನಿಮ್ದು ಏನು ಕಷ್ಟ ಸುಖ ಏನಿದೆ ಪ್ರತಿಯೊಂದು ರಾಯರ ಹತ್ರ ಕುತ್ಕೊಂಡು ನೀವು ಕೇಳ್ಕೊಳ್ಳಿ. ರಾಯರು ಅದಕ್ಕೆ ಒಂದಲ್ಲ ಒಂದು ಸಜೆಷನ್ ಅಂತ ರಾಯರು ಇಟ್ಟಿರ್ತಾರೆ. ಅದಕ್ಕೆ ನೀವು ಅಂದ್ಕೊಂಡಿದ್ದು ಇದಕ್ಕೆ ದಾರಿ ಬಿಟ್ಕೊಟ್ಟು ರಾಯರು ನಿಮಗೆ ಜೊತೆಯಾಗಿ ನಿಲ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಮೊದಲು ನಮ್ಮ ಮನೆಯಲ್ಲಿ ರಾಯರ ಫೋಟೋನೇ ಇರಲಿಲ್ಲ. ಹೇಳಬೇಕು ಅಂದರೆ ನಮ್ಮ ರಾಯರ ಫೋಟೋ ತಗೋಬೇಕು ಅಂದ್ಕೊಂಡ್ವಿ. ಅದು ಬೈ ಚಾನ್ಸ್ ಆಗಿ ಒಂದು ತಿಂಗಳಿಂದ ಸತಾಯಿಸಿ ಒಂದು ರಾಯರ ಫೋಟೋ ನಮ್ಮ ಮನೆಗೆ ಬಂತು. ಆ ರಾಯರ ಫೋಟೋದಿಂದ ಅದಾದಮೇಲೆ ಯಾರೋ ಸ್ವಲ್ಪ ಜನ ಗಿಫ್ಟ್ ಕೊಟ್ಟರು, ಇನ್ನೂ ದೊಡ್ಡ ಫೋಟೋ. ಹಂಗೆ ರಾಯರು ನಮ್ಮ ಹತ್ರ ಸೇವೆ ಪೂಜೆ ಸ್ವೀಕರಿಸ್ಬೇಕು ಅಂತಂದರೆ ರಾಯರೇ ನಮ್ಮ ಜೊತೆ ಬರ್ತಾರೆ. ರಾಯರೇ ಯಾವ ರೀತಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ರಾಯರು ಬಂದೇ ಬರ್ತಾರೆ. ನೀವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸನೇ ಆಗಿರ್ಬೋದು, ನೀವು ಅವ್ರಿಗೆ ಸಂತೋಷ ಆಗ್ತಿದೆ ಮತ್ತು ಅವರು ನಮ್ಮಿಂದ ಒಂದು ಸೇವೆ ಬಯಸ್ಕೊಳ್ತಾ ಇದ್ದಾರೆ ಅಂತ ಅಂದರೆ ನಾವು ಅದಕ್ಕೆ ರೆಡಿಯಾಗಿ ನಿಲ್ಲಬೇಕು. ರಾಯರು ಯಾವ ರೀತಿಲಿ ಬರ್ತಾರೆ, ಯಾವ ಥರ ಬರ್ತಾರೆ ನಾವೇನು ಹೇಳೋಕ್ಕಾಗಲ್ಲ. ಉಪವಾಸ ಅಂತ ಬಂದರೆ ಏಕಾದಶಿ ಉಪವಾಸ ಮಾಡೋದು ತುಂಬ ಒಳ್ಳೆಯದು. ಅದಕ್ಕೆ ಅಂತ ಒಂದು ನೀತಿ ನಿಯಮ ಅಂದರೆ ತುಂಬ ಕಷ್ಟ ಐತೆ ಅದು ಮಾಡೋದು. ನಾವು ಅಂದ್ಕೊಬೋದು ಕಷ್ಟ ಇದೆಲ್ಲ. ಯಾರೇ ಫಸ್ಟ್ ಏಕಾದಶಿ ಮಾಡೋರಿದ್ರೂ ಸ್ವಲ್ಪ ನೀವು ಮುಂದಾಲೋಚನೆ ಮಾಡಿ ಸ್ವಲ್ಪ ತಿಳ್ಕೊಂಡು ಏಕಾದಶಿ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ನಾನು ಏಕಾದಶಿ ಫಸ್ಟ್ ಮಾಡಬೇಕಾದ್ರೆ ತುಂಬ ಹೊಟ್ಟೆ ಹಸಿವಾಗೋದು, ತೀರಾ ಸುಸ್ತಾಗೋಗೋದು, ದಿಢೀರಂತ BP ಲೋ ಆಗೋಗೋದು, ಇಷ್ಟೆಲ್ಲ ಪ್ರಾಬ್ಲಮ್ ಬಂದಿತ್ತು. ನಾನು ರಾಯರ ಹತ್ರ ಕೇಳ್ಕೊಂಡಿದ್ದೆ, ಏಕಾದಶಿ ನನಗೆ ಈ ಥರ ಪ್ರಾಬ್ಲಮ್ ಆಗ್ತೈತೆ ಮಾಡಬೇಕು ಅಂತ. ನೀವು ಬಂದು ಯಾವಾಗ ನನಗೆ ಮಾಡಿ ಅಂತ ಏಕಾದಶಿ ಅಂತೀರೋ, ನಾನು ಅವತ್ತಿಂದ ನಾನು ಏಕಾದಶಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದು, ರಾಯರ ಹತ್ರ ಸಂಕಲ್ಪ ಮಾಡಿದ್ದೀನಿ. ಇಲ್ಲಿ ತನಕ ರಾಯರು ಏಕಾದಶಿ ಮಾಡಿ ಅಂತ ನನಗೆ ಯಾವ ಸೂಚನೆಯೂ ಕೊಟ್ಟಿಲ್ಲ. ಅದು ಬಿಟ್ಟು ನಾನು ಪ್ರತಿ ಗುರುವಾರನೂ ಉಪವಾಸ ಇದ್ದು ಪೂಜೆ ಪುನಸ್ಕಾರ ಅಂತ ಮಾಡಿದ್ದೀನಿ. ರಾಯರು ಅಷ್ಟೇ ನನಗೆ ಜೊತೆಯಾಗಿ ನಿಂತು ಆಶೀರ್ವಾದ ಮಾಡೋರೆ. ನಾನು ಏನಾದ್ರು ಒಂದು ಕೆಲಸ ಆಗಬೇಕು ಅಂತಂದ್ರು 3 ಗುರುವಾರ, 5 ಗುರುವಾರ ಇಲ್ಲ 9 ಗುರುವಾರ ಅಂತ ಉಪವಾಸ ಸೇವೆಗಳು ಮಾಡಿಕೊಂಡು ರಾಯರ ಆಶೀರ್ವಾದ ತೊಗೊಳ್ತೀನಿ. ನೀವು ಅಷ್ಟೇ ಏನಾರು ಆಗಲಿಲ್ವಾ, ಬೇಡ, ಆ ಗುರುವಾರದ ಹೊತ್ತು ನಿಮ್ಮ ಮನೇಲಿ 1000 ಏನೇ ನಾನ್ ವೆಜ್ ಮಾಡ್ತಾಯಿದ್ರಿ, ನೀವು ಮಾತ್ರ ತಿನ್ನಕ್ಕೆ ಹೋಗಬೇಡಿ. ನೀವು 1000 ಪೂಜೆ ಮಾಡಿ ಬೆಳಗ್ಗೆ ನಿಮ್ಮ ಮನೇಲಿ ಫೋಟೋ ಇಟ್ಕೊಳಕ್ಕಾಗಲಿಲ್ವಾ, ನೀವು ರಾಯರ ಸೇವೆ ಮಾಡಬೇಕಾ ಮಾಡಿ. ಯಾವ ಥರ ನೀವು ಉಪವಾಸ ಇರಿ. ನಿಮ್ಮ ಮನೇಲಿ ಯಾರು ಏನು ನಿಮ್ಮ ಮಾತು ಕೇಳಲಿಲ್ಲ ಅಂದರೆ ತಲೆಗೆ ಹಾಕ್ಕೊಬಿಡಿ. ನೀವೊಬ್ಬರು ಉಪವಾಸ ಇದ್ದು ರಾಯರ ಪೂಜೆಗೆ ಅಂತ ನಿಂತ್ಕೊಳ್ಳಿ. ಅವರೇ ರಾಯರೇ ನಿಮಗೆ ದಾರಿ ಬಿಟ್ಕೊಟ್ಟು ನಿಮ್ಮ ಮನೆಯವ್ರಿಗೆಲ್ಲ ಬುದ್ಧಿ ಕೊಟ್ಟು ಪೂಜೆ ಮಾಡ್ಸೋಕ್ಕೆ ಮುಂದೆ ಬರ್ತಾರೆ ಅವರು. ಮೊದಲು ನಮ್ಮ ಮನೆಯಲ್ಲೂ ಹೀಗೆ ಇರೋದು. ಗುರುವಾರದ ಹೊತ್ತು ನಮ್ಮ ಮನೆಯ ಚಿಕನ್, ಮಟನ್ ಏನೇ ಒಂದು ಪ್ರತಿಯೊಂದು ಇರ್ಬೋದು, ನಮ್ಮ ಮನೆಯಲ್ಲಿ ಗುರುವಾರದ ಹೊತ್ತೇ ಮಾಡೋರು. ಬುಧವಾರ, ಗುರುವಾರ, ಏಕಾದಶಿ, ದ್ವಾದಶಿ ದಿವಸನೇ ನಮ್ಮ ಮನೆಯಲ್ಲೆಲ್ಲ ಮಾಡೋರು.
ಈಗ ರಾಯರೇ ಅವ್ರಿಗೆಲ್ಲ ಬುದ್ಧಿ ಕೊಟ್ಟು ಈ ನಡುವೆ ಅವರು ರಾಯರೆಲ್ಲ ಥರನೂ ಗುರುವಾರದ ಹೊತ್ತಿರಲಿ, ಏಕಾದಶಿ, ದ್ವಾದಶಿ ದಿವಸ ಎಲ್ಲ ಮನೆಯಲ್ಲಿ ಸ್ವಲ್ಪ ನಾನ್ ವೆಜ್ ಮಾಡೋದು ಕಡಿಮೆ ಮಾಡಿಸಿದ್ದಾರೆ. ಮತ್ತು ನಮ್ಮ ಮನೇಲಿ ಆದಷ್ಟು ನಾನ್ ವೆಜ್ ಕಡಿಮೆನೇ ಮಾಡೋದು. ಈ ನಡುವೆ ನಾನು ಯಾವಾಗ ರಾಯರ ಪೂಜೆ ಸೇವೆ ಅಂತ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಗುರುವಾರದ ಹೊತ್ತು ಯಾವುದೇ ಕಾರಣಕ್ಕೂ ಗುರುವಾರ, ಏಕಾದಶಿ, ದ್ವಾದಶಿ, ಪಂಚಮಿ ಆ ದಿವಸದೊಳಗೆ ನಮ್ಮ ಮನೇಲಿ ನಾನ್ ವೆಜ್ ಮಾಡೋಲ್ಲ. ಅದು ಬಿಟ್ಟು ಬೇರೆ ದಿವಸ ಎಲ್ಲ ನಾವು ನಾನ್ ವೆಜ್ ಮಾಡ್ಕೊಂಡು ತಿಂತೀವಿ. ಯಾರೇ ನಿಮಗೆ ಡೌಟ್ ಬಂದ್ರೂ ನಾನು ಕಮೆಂಟ್ ಆಗಿ ಆ ಕಮೆಂಟಿಗೆ ಏನು ಉತ್ತರ ಬರುತ್ತೋ ನನಗೆ, ನಾನು ಅದನ್ನು ಕಂಡ್ಕೋತೀನಿ. ಇದ್ರಲ್ಲಿ ನಾನು ಏನಾದ್ರು ಮಾತಾಡೋದು ಮಿಸ್ಟೇಕ್ ಇತ್ತು ಅಂದ್ರೂ ಕಮೆಂಟ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.